ಚಾನಲ್. ಎಸ್, ಮೈ ಚಾನಲ್ ಬ್ರೋ. ಓಕೆ, ಇವತ್ತು ನಮ್ಮ ಅಜ್ಜ ಅಜ್ಜಿದು 60ನೇ ವರ್ಷದ ವಿವಾಹ ವಾರ್ಷಿಕ ವೆಡ್ಡಿಂಗ್ ಡೇ ಆಯ್ತಾ. ಅದು ಅವನ ಮಗ ಅಲ್ಲ, ನೋಡಕ್ಕೆ ಹಂಗ ಅನ್ಸ್ಬೋದು, ಬಟ್ ಡೋಂಟ್. ಓಕೆ, 60ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಈ ಕಾಲದಲ್ಲಿ 60 ವರ್ಷ ಜನ ಬದುಕದೇ ಹೆಚ್ಚು. ಅದ್ರಲ್ಲಿ ನಮ್ ಗ್ರೀಷ್ಮನ್ ವಿಷಯ ಹೇಳಿದವರು ನಿನ್ನಂತವ್ರಿಗೆ. ಅದಕ್ಕೆ ಇವತ್ತು ತುಂಬಾ ಪ್ಲಾನ್ಸ್ ಇದೆ, ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸ್ವಲ್ಪ ಕಿರಿಕಿರಿ ಕೇಳುತ್ತೆ ನಿಮ್ಗೆ, ಜನ ಸುಮಾರು ಜಾಸ್ತಿ ಇದಾರೆ, ಏನು ಮಾಡಕ್ಕಾಗಲ್ಲ. ಈ ತರ ಜಾತ್ರೆಗಳು ಕೆಲವೊಬ್ರು ಇದ್ದಾರೆ ಗೈಸ್ ನಮ್ಮ ಮನೇಲಿ. ಸೊ ಇವತ್ತು ಏನೇನು ಮಾಡ್ತೀವಿ ಎಲ್ಲ ನಾನು ಓಲ್ಡ್ ರೆಕಾರ್ಡ್ ಮಾಡಿ ಇದು ಮೆಮೊರಿ ಆಗಿರ್ಬೇಕು. ನನ್ನ ಫ್ಯೂಚರಲ್ಲಿ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆಲ್ಲ ಅವ್ರದ್ದು ಮುತ್ತಾತಿನೆಲ್ಲ ತೋರ್ಸೋದಕ್ಕೆಲ್ಲ ಆಗುತ್ತೆ ಅಂತ ನಾನು. ಆ್ಯಂಡ್ ಮೈ ಚಿಲ್ಡ್ರನ್ ಆಲ್ಸೋ. ಓಕೆ, ಆಂಟಿ ಸೈಡ್ ಇದೆ. ಡೋಂಟ್ ಓಪನ್ ಮೈ ಕಬರ್ಡ್, ಡೋಂಟ್ ಶೋ what is there inside. Let me see. Oh, she has locked it. ಲಾಕ್ ಮಾಡ್ಬಿಟ್ಟು ಡೋಂಟ್ ಓಪನ್ ಮೈ ಕಬರ್ಡ್. ಗೈಸ್, ಏನೋ ಇದೆ ಪಾಪ, ಎಲ್ಲ ಏನೇನೋ ತರದಿದೆ, ತಗೊಂಡ್ಬರ್ತೀನಿ. ಪೈನಾಪಲ್ನ ಹಂಗೆ ತಿನ್ನೋದು ನೋಡಿದ್ದೀನಿ. ಇಲ್ಲಿರೋರು ಪೈನಾಪಲ್ನ ಬಿರಿಯಾನಿಗೆ ಹಾಕ್ತಾರಂತೆ. ಈಗೂ ಉಂಟೆ. ಯಾರು ಏನೋ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗ್ಬಿಡ್ತಾರೆ. ನಮ್ಮ ಅಜ್ಜ ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಮ ಅಜ್ಜಿಗೆ ಯಾರು ಡೈಯೇ ಮಾಡಲಿಲ್ಲ. ಸೊ ಹೆಣ್ಮಕ್ಳು ಸ್ವಲ್ಪ ಮನ್ಸು ಮಾಡಿದ್ರೆ ನಿಮ್ಮ ಅಜ್ಜಿಗೆ ಈ ಥರ ಬಿಳಿ ಕೂದಲು ಬರ್ತಾ ಇರಲಿಲ್ಲ, ಆ ಥರ ಸುಮಾರು ಸತಿ ಹೇಳೋರಾಯ್ತಾ. ಅವಾಗ ನಾವು ಹಂಗಾರೆ ಅಜ್ಜಂಗೆ ಇಷ್ಟ ಅಜ್ಜಿಗೆ ಡೈ ಮಾಡಿಸಿದ್ರೆ ಅಂತ. ಆದರೆ ಯಾವತ್ತೂ ಮಾಡಿಸಿರಲಿಲ್ಲ. ಇವತ್ತು ನಾನೊಂದು ಇನಿಷಿಯೇಟಿವ್ ತೊಗೊಂಡು ಅದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅಜ್ಜಂಗೆ ಸಖತ್ ಯಾವಾಗಲೂ ಹೇಳ್ತಾರೆ, ನೀವೆಲ್ಲ ಏನು ಮೊಮ್ಮಕ್ಕಳು, ಏನು ಹೆಣ್ಮಕ್ಳು ಏನಿದ್ದಕ್ಕೆ ಒಂದು ನಮ್ಮ ಅಜ್ಜಂಗೆ ತುಂಬ ಸರ್ಪ್ರೈಸ್ ಆಗಲಿ, ಅವ್ರು ತುಂಬ ಇಷ್ಟ ಅವರ ಅಜ್ಜಿ ಆ ಥರ ಇರೋದು ನೋಡೋದಕ್ಕೆ ಅಂತ ನಂಗೆ ಅನಿಸ್ತು. ಅದಕ್ಕೆ ನಾನೊಂದು ಐಡಿಯಾ ಮಾಡಿ ಅಜ್ಜಿಗೆ ಆ ಥರ ಏನೋ ಡೈ ಮಾಡೋಣ, ಆ್ಯನಿವರ್ಸರಿ ದಿನ ಅಜ್ಜ ಶಾಕ್ ಆಗ್ಬೋದು ನೋಡಿ. ಅಜ್ಜಂಗೆ ಕೇಳಿದೆ ನಾನು, 60 ವರ್ಷ ಆಗುವಾಗ ಅದು ವ್ಯಾಲಿಡಿಟಿ ಮುಗ್ದಂಗೆ, ಬೇಕಾದರೆ ಅವ್ರನ್ನೇ ಮದುವೆ ಆಗೋದು ಇಲ್ಲ ಬೇರೆಯವ್ರನ್ನ ಮದುವೆ ಆಗ್ಬೋದು ಅಂತಂದೆ. ನಮ್ಮ ಅಜ್ಜ ಇಲ್ಲ, ನಾನು ಅವಳನ್ನೇ ಮದುವೆ ಆಗೋದು, ಆದರೆ ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ ಅಂತ ಅಂದರು. ಅದಕ್ಕೆ ಓಕೆ, ಅದೇ ಥರ ನಮ್ಮ ಅಜ್ಜಿ ಮುಂಚೆ ಇರೋ ಥರನೇ ಇವಾಗ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಐಡಿಯಾ ತೊಗೊಂಡು ಅಜ್ಜಿಗೆ ಡೈ ಮಾಡ್ತಾ ಇದ್ದೀನಿ. ಬರುತ್ತೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಒಪ್ಪೋದು ಇಲ್ಲ. ಫಸ್ಟ್ ಆಫ್ ಆಲ್ ಹೆಂಗಾದರೂ ಒಪ್ಪಿಸಿ ರೆಡಿ ಮಾಡ್ಸೋಣ. ಅಜ್ಜಿಗೆ ಸುಮಾರು ಹೊತ್ತು ಕೂರೋದಕ್ಕಾಗಲ್ವಲ್ಲ, ಅದಕ್ಕೆ ಯಾವ್ದು ಬೇಗ ಆಗುತ್ತೆ ಅಂತ ನೋಡಿದಾಗ ಇಂಡಿಕಾ ಅದು 10 ಮಿನಿಟ್ಸ್ಗಾಗುತ್ತೆ ಅಂತ ಇತ್ತು. ಸೊ ಅದನ್ನೇ ತೊಗೊಂಡ್ವಿ. ಅವಸಟ್ ಅಜ್ಜಿಗೆ ಗಿಫ್ಟ್ ತರಕ್ಕೆ ಹೋಗಿ ಬಂದು ನನಗೆ ಇದಿಷ್ಟ ಆಗಿ ಕಾಲೇಜಿಗೆ ಹೋಗುವಾಗ ಹಾಕೋಬೇಕು ಅಂತ ನಾನೇ ತೊಗೋತಾ ಇದ್ದೀನಿ. ಅಲ್ಲಿ ಇನ್ನೊಂದು ಗಿಫ್ಟ್ ತರಕ್ಕೆ ಹೋಗಿದ್ವಿ, ಅಲ್ಲಿ ಬೆಲೆ ಇದು ತೆಗೆಸ್ಕೊಂಡೆ. ಆದರೆ ಇದು ನಾನೇ ತಗೋತಾ ಇರೋದು, ಇದು ನಮ್ಮಮ್ಮ ಕೊಡ್ಸೋದು. ನನಗೆ ಪೌಚ್, ಪೆನ್ ಎಲ್ಲ ಸ್ಟೇಷ್ನರಿ ಐಟಮ್ಸ್ ತುಂಬ ಇಷ್ಟ. ಇವಾಗ ಈ ಸ್ಯಾರಿ ತಗೊಂಡ್ರೆ ಇದನ್ನು ನಾನು ಉಡ್ಕೋಬೋದು, ಅದಕ್ಕೆ ನಾನು ಇದನ್ನು ತಗೋತಾ ಇದ್ದೀನಿ. ಟೆಕ್ನಾಲಜಿಯಾ ಅಜ್ಜಿಗೆ ಆ್ಯಕ್ಚುಲಿ ಆಗ್ತಾ ಇರಲಿಲ್ಲ, ಆದರೂ ಪಾಪ ಅವರು ಅಜ್ಜಂಗೆ ತುಂಬ ಇಷ್ಟ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಜಾಸ್ತಿ ಕನ್ವಿನ್ಸ್ ಮಾಡೋದೇ ಬೇಕಾಗಿಲ್ಲ, ಒಪ್ಕೊಬಿಟ್ರು ಬೇಗ. ಅಮ್ಮನ ಸುಂದ್ರಿ ಮಾಡಬೇಕು ನಕ್ಕ ಎಂದ ಹಾಕೆಂಗ ಅಮ್ಮಕ್ಕ ಸುಂದ್ರಿ ಮೇಕಪ್ ಮಾಡ್ಬೇಕಾ? ಇನ್ನರ್ ಪ್ರಶ್ನೆ ಕೆಟ್ಟಂಡೆ ಬೇರೆ ಮನೆ ಇದೇ ಅಮ್ಮನೆ ಇದೇ ಅಮ್ಮನ ಇನ್ನರ್ ಪ್ರಶ್ನೆ ಕೆಟ್ಟುವ ಇಪ್ಪ 2 ಆಪ್ಷನ್ ಉಂಡು. ಇದೇ ಅಮ್ಮನ ಮದ್ವೆ ಆಗ್ಬೇಕು ಇಲ್ಲ ಬೇರೆ ಅಮ್ಮನ ಮದ್ವೆ ಆಗ್ಬೇಕು? ಈ ಅಮ್ಮನೆ ಸಾಕ, ಬೇರೆ ಅಮ್ಮ ಬೇಡ, ಇದೇ ಸಾಕು. ಇದೇ ಅಮ್ಮ ಸಾಕು. ಅಯ್ಯ ಅಮ್ಮಂಗೆ ವಯಸ್ಸಾಯ್ತಲ್ಲ. ವಯಸ್ಸಾದ್ರೆ ಸಾಕು, ಪರವಾಗಿಲ್ಲ. ನಾನು ವಯಸ್ಸಾಯ್ತಲ್ಲ. ಅಯ್ಯೋ, ನೀವು ವಯಸ್ಸಾಯ್ತು, ಅದಕ್ಕೆ ಇದೇ ಅಮ್ಮ ಸಾಕ, ಬೇರೆ ಅಮ್ಮ ಬೇಡ. ಬೇಡಮ್ಮ ಬೇಡ. ಮದ್ವೆ ಹುಡುಗಿ ಬರ್ತಾರೆ ಇವಾಗ. ಹೌದಾ? ಏನ್ ನೋಡ್ಬೇಕು? ನೋಡ್ಬೇಕಲ್ಲ. ಸ್ಟಡಿ ಮಾಡ್ತೀವಿ. ಒಂದು ಸ್ಟಡಿ ಮಾಡ್ತೀರಾ? ಓಹ್, ಸ್ಟಡಿ ಆಗಿ ಸ್ಟೈಲ್ ಆಗಿರಿ ಆಯ್ತಾ. ಬೇರೆ ನೋಕ ಹೆಂಗನೆಂಡ ಹೆಂಗನೆ நம்மளோட பெண்ண
ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ಸ್. ಹ್ಯಾಪಿ ಆನಿವರ್ಸರಿ. ಹತ್ರ ಹಪ್ಪಳ ಕಂಡಾರ ഗൈസ് ಇವತ್ತು എന്താണ് കാര്യം? ಆನಿವರ್ಸರಿ. അതറിയാല്ല. അപ്പൊ പിന്നെ അവിടെ നിൽക്ക ನೋಡಿ, ಡೈ ಮಾಡಕ್ಕೆ ಹೋಗಿ ನನ್ನ ಕೈನ ಡೈ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿದ್ದೀನಿ. ಸಾಕಿಷ್ಟು ನಂಗೆ ರೆಡಿ ಆಗಕ್ಕೆ ಟೈಮ್ ಸಿಗಲಿಲ್ಲ. ಆಗ್ತೀನಿ ಕಣೋ, ಅದನ್ನು ಆಗ್ತೀನಿ. ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತಿದ್ದೆ, ಏನಕ್ಕೂ ಟೈಮ್ ಸಾಲಿಲ್ಲ. ಹಂಗಂಗೆ ಹೋಗ್ತಾ ಇದ್ದೀನಿ. ಓಕೆ, ಶೂಟ್ ಮಾಡ್ತೀನಿ, ಎಲ್ಲೆಲ್ಲಿ ಮಾಡೋಕ್ಕಾಗುತ್ತೆ ಅಲ್ಲಲ್ಲಿ. ನೋಡಿ ಗೈಸ್, ಅಲ್ಲೊಬ್ಬ ಉಸ್ಕೊಂಡು ಕೂತಿರ ಅವನಿಗೆ, ಅವನು ಕೆಟ್ಟಾಗಿ ಬರ್ತಿದ್ಯಾ ನೀನು, ವಿಡಿಯೋ ತೆಗಿಬೇಡ ಅಂತ ಹೇಳ್ದ. ನಾನು ಚೆನ್ನಾಗೇ ಬರ್ತಿದ್ದೀನಲ್ಲ ಅಂತ ಅವ್ನು ಕೆಟ್ಟದಾಗ ಬರ್ತಿದ್ದಾನೆ, ಅದಕ್ಕೆ ಅಲ್ಲ ಉಸ್ಕೊಂಡು ಕೂತಿದ್ದೇನೆ. ಬಿಡಿ, ಪರವಾಗಿಲ್ಲ, ಪಾಪ ಬೇಜಾರು ಮಾಡಬಾರ್ದು ಯಾರಿಗೂ. ಇಷ್ಟ ಇದ್ರೆ ಬೆಕ್ಕು. ಓಕೆ, ಅವನು ಬೆಕ್ಕು. ಏನ್ ಕೆನಿ, ಯು ಆರ್ ಶೇಕಿಂಗ್ ದ ವೆಹಿಕಲ್ ಅ ಲಾಟ್. As if we are going in Mercedes. ನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡು ಫ್ರಂಟ್ ಸೀಟಲ್ಲಿ ಬ್ಲಾಗ್ ಕೂರಿಸ್ಕೊಂಡು ಮಾಡ್ಕೊ ಅಂತ ಕ್ಲೋರೋಫಾರ್ಮ್ ಹಿಡ್ಕೋಣ. ಸೊ ನಾವಿವಾಗ ಸೀತನ ಹೋಗ್ಬಿಟ್ಟು ಹೊಲ್ಟಿಸ್ಬೋಣ. ಸೀತನ ಹೊಲ್ಟಿಸಾ ಕ್ಲೋರೋಫಾರ್ಮ್ ಅಲ್ಲ, ಸಚಿನಲ್ಲೇ. ಕ್ಲೋರೋಫಾರ್ಮ್ ತಗೊಳಕ ಅಂತಿದ್ದಾನೆ. ಅವತ್ತು ಆ್ಯನಿವರ್ಸರಿ ಅಷ್ಟೇ ಅಲ್ಲ, ಇನ್ನೊಂದು ಪ್ರೇಯರ್ ಕೂಡ ಇರುತ್ತೆ. ಅವತ್ತು ಇದೊಂದು ಪ್ರಸಾದ ಥರ ಕೊಡ್ತಾರೆ. ಅದನ್ನು ನಮ್ಮ ತಾತ ಎಲ್ರಿಗೂ ಕೈಗೆ ಕೊಡ್ತಾರೆ. ಎಲ್ಲ ವರ್ಷ ಇದೇ ಥರ ಮಾಡಿ ನಮಗೆ ಬ್ಲೆಸ್ ಮಾಡ್ತಾರೆ. ಅಷ್ಟೊಂದು ಸಮೃದ್ಧವಾಗಿ ನಮ್ಮನ್ನ ಬೆಳೆಸಿದ್ದಾರೆ. ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನಾವು 4 ಜನ ಮಕ್ಕಳನ್ನ ಅಷ್ಟೊಂದು ಪ್ರೀತಿಯಲ್ಲಿ, ಅಷ್ಟು ಯಾವುದೇ ಒಂದು ಕಷ್ಟಗಳನ್ನು ಕೂಡ ಬೆಳೆಸಿದ್ದಾರೆ. ಅಷ್ಟು ಪ್ರೀತಿಯಲ್ಲಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಅಮ್ಮನಿಗೆ ಆಗಿರ್ತಕ್ಕಂಥ ಈ ಒಂದು ನೋವಿನ ಹೊರಗೆ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಿಮಗೆ ಬೇಕು, ನಮ್ಮ ಕುಟುಂಬಕ್ಕೆ ಬೇಕು. ನಾವೆಲ್ಲರೂ ನಿಮ್ಮ ಆಶೀರ್ವಾದದಿಂದ ನಮ್ಮ ತಾಯಿಯ ಈ ಒಂದು ಕಾಯಿಲೆಯಿಂದ ಹೊರಬಂದು ನಾವೆಲ್ಲರೂ ಒಂದು ಒಳ್ಳೆ ಜೀವನ ನಡೆಸಲಿಕ್ಕಾಗಿ ನಮಗಾಗಿ ಪ್ರಾರ್ಥಿಸಬೇಕಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇದೇ ರೀತಿ ಎಲ್ಲಾ ಕುಟುಂಬಗಳು ಮಾದರಿ ಕುಟುಂಬ ಆಗಲಿ ಅನ್ನೋದು ಒಂದು ಆಸೆ ಅಷ್ಟೇ. ಧರ್ಮಕ್ಕಿಂತ 60 ವರ್ಷ ಈ ಒಂದು ಸೆಲೆಬ್ರೇಷನ್ ಮಾಡಿದ್ದೀರಾ. ನೋಡೋಣ, 75 ವರ್ಷ ಮಾಡೋಕ್ಕಾದ್ರೆ ಇನ್ನೂ ಸಂತೋಷ. ನಾವೆಲ್ಲ ಬೇಡ್ಕೊಳ್ಳಿ. ಚಪ್ಪಾಳೆ ಸಾಲಕ್ಕಿಲ್ಲ. ಆಶೀರ್ವಾದ. ಇಷ್ಟೋ ಜನ ಫೋಟೋ ತೆಗಿತಾರೆ ಇದ್ರೆ ಇನ್ನೊಂದು ಸ್ವಲ್ಪ ನೋಡು, ಫೋಟೋ ಹಿಡ್ಕೊಂಡು ಫೋಟೋಗ್ರಾಫರ್ ಫೋಟೋ ಹಿಡ್ಕೊಂಡು ತುಮ್ 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 ತನ ತನ ಯಾರು ಇವನ್ಗೆ ಅವಮಾನ ಸಾರಿ ಸನ್ಮಾನ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಅವನಿಗೆ ಸನ್ಮಾನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬೇರೆ ಬ್ಯಾಕ್ಗ್ರೌಂಡ್ ಅಮ್ಮ ಆಗ್ತಾ ಇರೋದ್ರಿಂದ ಇಲ್ಲಿ ನೋಡಿ, 10 ರೂಪಾಯಿ ಆಕ್ಟಿಂಗ್ ಈಗ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ ನೋಡಿ. ಕಾಲಕ್ಕೆ ಬೀಳು ಅಂತ ಅಮ್ಮ, ಮಗ ಬೀಳಕ್ಕೆ ಬೀಳೋ ಕಾಲ್ಗೆ. ಇದಾಗಿತ್ತು ನಮ್ಮ ಆನಿವರ್ಸರಿ ವ್ಲಾಗ್. ಇದೇ ಥರ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮನ್ಸಿದ್ರೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಮನ್ಸಿದ್ರೆ ಶೇರ್ ಕೂಡ ಮಾಡಿ. See you in the next video. Until then, take care. Bye bye.